ಹಾಯ್ ಗೈಸ್, ಎಲ್ರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಮೊದಲನೇದಾಗಿ ಈ ಒಂದು ಬಿಗ್ ಬಾಸ್ ಸೀಸನ್ 11ರ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಒಬ್ಬರ ಹೆಸರು ಕಮೆಂಟ್ ಮಾಡ್ತೀರಾ ಅಂತ. ಓಕೆ ಗೈಸ್, ಯಾರೆಲ್ಲ ಇವತ್ತು ಕಿಚ್ಚ ಸುದೀಪ್ ರವರ ಮೊದಲನೇ ಪಂಚಾಯಿತಿಗೋಸ್ಕರ ಕಾಯ್ತಾ ಇದ್ದೀರಾ, ನಂತರ ಲಾಯರ್ ಜಗನ್ನಾಥ್ ರವ್ರಿಗೆ ಯಾವ ರೀತಿ ಕ್ಲಾಸ್ ತೊಗೋತಾರೆ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ಡೈರೆಕ್ಟು ನಾಮಿನೇಷನ್ ವಿಚಾರಕ್ಕೆ ಬರೋದಾದರೆ ಈ ಬಾರಿ ಅಂದರೆ ಈ ವಾರ 9 ಜನ ನಾಮಿನೇಟ್ ಆಗಿದ್ದಾರೆ. ಸೊ ಈ ಒಂದು 9 ಜನದಲ್ಲಿ ಈ ಬಾರಿ ಯಾರು ಮನೆ ಬಿಟ್ಟು ಹೋಗ್ತಾರೆ ಅಂತ ಎಲ್ಲ ಈಗ ಕಂಪ್ಲೀಟಾಗಿ ನೋಡೋಣ. ಓಕೆ ಗೈಸ್, ಈ ವಾರ ತುಂಬಾ ಒಳ್ಳೆ ಟಾಸ್ಕ್ಗಳನ್ನು ನೀಡಿದ್ದಾರೆ ಮತ್ತು ಜಗಳ ಸುಖ ದುಃಖ ಎಲ್ಲನೂ ಕೂಡ ಈ ಒಂದು ಬಿಗ್ ಬಾಸ್ ಮನೆ ಮೊದಲನೇ ವಾರದಲ್ಲೇ ಎಲ್ಲನೂ ಕೂಡ ಆಲ್ರೆಡಿ ನೋಡಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ಹೇಳೋದಾದರೆ ಈ ಬಾರಿನೂ ಕೂಡ 24x7 ಲೈವ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ಲೈವ್ ಇಲ್ಲ, ಆದರೂ ಕೂಡ ಒಂದೊಂದು ಅಪ್ಡೇಟ್ ಏನಿದೆ ಅದು ಹೊರಗಡೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಈ ಬಾರಿ ಅಂದರೆ ಈ ವಾರ ಯಾರು ಮನೆ ಬಿಟ್ಟು ಹೋಗ್ತಾರೆ ಅವರು ಒಂದು ರೀತಿ ಅನ್ಲಕ್ಕಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಸೀಸನ್ ತುಂಬಾ ಚೆನ್ನಾಗಿ ಹೋಗೋ ಎಲ್ಲ ಸಂಭವನೂ ಕೂಡ ತುಂಬ ಇದೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಈ ವಾರ ಅಂದರೆ ನಮಗೆ ಬಂದಿರೋಂಥ ಇನ್ಫಾರ್ಮೇಷನ್ಗಳ ಪ್ರಕಾರ ಸಾಕಷ್ಟು ಜನ ಜಗದೀಶ್ ಮತ್ತು ಚೈತ್ರ ಇವರಿಬ್ಬರು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಸಾಕಷ್ಟು ವೋಟ್ ಮಾಡಿದ್ದಾರಂತೆ. ಬಟ್ ಅವರಿಬ್ಬರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಗ್ ಬಾಸ್ ಮನೆಯಿಂದ ಕಳಿಸೋದಿಲ್ಲ. ಯಾಕೆಂದರೆ ಅವರಿಬ್ಬರು ಕೂಡ ತುಂಬಾ ಕಿರ್ಚಾಡ್ತಾರೆ, ಜಗಳ ಮಾಡ್ತಾರೆ. ಅವರಿಂದ ಒಂದು ಪ್ಲಸ್ ಪಾಯಿಂಟ್ ಕೂಡ ಇದೆ. ಈ ಒಂದು TRP ಅನ್ನೋದೇನಿದೆ ಅದು ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅವರಿಬ್ಬರನ್ನು ಕೂಡ 15 ಡೇಸ್ವರೆಗೂ ಕೂಡ ಬಿಗ್ ಬಾಸ್ ಮನೆಯಲ್ಲೇ ಇಟ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ. ಅದರ ಬದಲು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು TRPನೇ ಬರದಲ್ಲೇ ಸೈಲೆಂಟ್ ಆಗಿದ್ದಾರೆ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೋದು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೆನೆದಂತಹ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ಅದರಲ್ಲಿ ಹಂಸರ್ ಅವರು ಬಿಗ್ ಬಾಸ್ 11ರ ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಗೈಸ್, ನಿಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ 11ಇಂದ ಯಾರು ಮನೆಯಿಂದ ಆಚೆ ಹೋಗಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ. ಯಾರ ಹೆಸರು ಕಮೆಂಟ್ ಮಾಡ್ತೀರಾ? ಸೊ ನಿಮಗೆ ಇರಿಟೇಷನ್ ಯಾರಿಂದ ಆಗ್ತಾಯಿದೆ, ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅನಿಸುತ್ತೆ ಆ ಒಂದು ಬೇಸಿಕ್ ಮೇಲೆ ಸೊ ನೀವು ಕಮೆಂಟ್ ಮಾಡ್ಬೋದು ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.